ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುಂದಾನಗರಿಯಲ್ಲಿ ಇವತ್ತು ಬಿಜೆಪಿ ಮೋದಿ ವಿರುದ್ಧ ಕೈಪಡೆ ಠೇಂಕರಿಸಿತು. ನಮ್ಮನ್ನ ಕೆಣಕಿದ್ರೆ ಸುಟ್ಟು ಹೋಗ್ತೀರಿ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅಬ್ಬರಿಸಿದ್ರು. ಪ್ರಜಾಪ್ರಭುತ್ವಕ್ಕಾಗಿ ಬಲಿದಾನಕ್ಕೆ ಸಿದ್ಧ ಅಂತ ಪ್ರಿಯಾಂಕಾ ವಾದ್ರಾ ಪ್ರಹಾರ ನಡೆಸಿದ್ರೆ ಸಿದ್ದು ಡಿಕೆಶಿ ಜೋಡೆತ್ತಿನ ರೀತಿ ಆರ್ಭಟಿಸಿದ್ರು. ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ನಡೆದವು. ರಾಜ್ಯಾಧ್ಯಕ್ಷರ ಚುನಾವಣೆ ಸಂಬಂಧಿಸಿ ಶಾಸಕರು ಸಂಸದರ ಅಭಿಪ್ರಾಯ ಸಂಗ್ರಹ ಆಯಿತು. ಇತ್ತ ಸದಾಶಿವನಗರದಲ್ಲಿ ನಿಷ್ಠರ ಪಡೆ ಸಭೆ ನಡೆಸಿ ವಿಜಯೇಂದ್ರ ಪರ ಬ್ಯಾಟ್ ಮಾಡಿತು. ಆದರೆ ಮೀಟಿಂಗ್ನತ್ತ ರೆಬಲ್ಸ್ ತಂಡ ತಲೆನೇ ಹಾಕಲಿಲ್ಲ. ಕೋಟೆಕಾರು ಬ್ಯಾಂಕ್ನಲ್ಲಿ 12 ಕೋಟಿ ಲೂಟಿ ಮಾಡಿದ್ದ ದರೋಡೆ ಗ್ಯಾಂಗ್ನ ಹೆಡೆಮುರಿ ಕಟ್ಟಲಾಗಿದೆ. ನಟೋರಿಯಸ್ ಧಾರಾವಿ ಗ್ಯಾಂಗ್ನ 3 ಲಾಕ್ ಆಗಿದ್ದಾರೆ. ಇನ್ನು ಮೈಸೂರಲ್ಲಿ ಕಾರು ದರೋಡೆಯ ಹಿಂದೆ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ಇತ್ತ ಬೆಂಗಳೂರಿನ ಸಾಯಿಗೋಲ್ಡ್ ಪ್ಯಾಲೇಸ್ನಲ್ಲಿ ಚಿನ್ನಕ್ಕೆ ಕನ್ನ ಬಿದ್ದಿದೆ. ದರ್ಶನ್ ಪಾಲಿಗೆ ಎಲ್ಲವೂ ಶಾಕಿಂಗ್ ಡೇಗಳೇ. ಪ್ಲೀಸ್ ಅಂತ ಗೋಗರೆದ ದಾಸನ ಗೋಳಿಗೆ ಪೊಲೀಸರು ಡೋಂಟ್ ಕೇರ್ ಅಂದಿದ್ದಾರೆ. ಮನೆಗೆ ಎಂಟ್ರಿ ಕೊಟ್ಟ RR ನಗರ ಪೊಲೀಸರು ಕೊಲೆ ಆರೋಪಿ ಹೊಂದಿದ್ದ 2 ಲೈಸೆನ್ಸ್ ಪಿಸ್ತೂಲ್ಗಳನ್ನ ರದ್ದುಪಡಿಸಿ ಸೀಸ್ ಮಾಡಿದ್ದಾರೆ. 9ನೇ ದಿನ ಮಹಾಕುಂಭಮೇಳದ ಪವಿತ್ರ ದಿನ. ವಿಶ್ವದ ಸಿರಿವಂತ ಉದ್ಯಮಿ ಗೌತಮ್ ಅದಾನಿ ಶತಮಾನದ ಮಹಾಜಾತ್ರೆಯಲ್ಲಿ ಸಾಕ್ಷಿಯಾದರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಗೈದು ಅನ್ನದಾನ ನೆರವೇರಿಸಿದ್ರು. ಇತ್ತ ಆನಂದ ಅಖಾಡದ ಬನಕಂಡಿ ಆಶ್ರಮದ ಬಳಿ ಕನ್ನಡಿಗರಿಗೆ ನೆರವು ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.